MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕೋಗಿಲು ನಿವಾಸಿಗಳ ಲಿಸ್ಟ್ ರಿಲೀಸ್ಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾವ್ಯಾವ ಭಾಷೆಯವರು ಎಷ್ಟೆಷ್ಟು ಕುಟುಂಬ ಅಂತ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ಬಾಂಗ್ಲಾದವರಿದ್ದಾರೆಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟನ್ನ ನೀಡಲಾಗಿದೆ. ಸರ್ವೆಯನ್ನ ನಡೆಸಿ ಯಾವ್ಯಾವ ಭಾಷಿಕರಿದ್ದಾರೆ ಅಂತ ಈಗ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಆ ಲಿಸ್ಟ್ ಇದೀಗ ಟಿವಿ ನೈನ್ಗೆ ಲಭ್ಯ ಆಗಿದೆ. ಸರ್ಕಾರಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಲಿಸ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಕನ್ನಡದಲ್ಲಿ ಮಾತನಾಡುವವರು, ಉರ್ದು ಭಾಷಿಕರು, ಮರಾಠಿ, ತಮಿಳು ಭಾಷಿಕರು ಎಷ್ಟೆಷ್ಟಿದ್ದಾರೆ ಅಂತ ಲಿಸ್ಟ್ ಈಗಾಗಲೇ ಪ್ರಿಪೇರ್ ಆಗಿದೆ. ಕನ್ನಡ ಮಾತನಾಡುವಂತ 108 ಕುಟುಂಬಗಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಉರ್ದು ಭಾಷಿಕರು 103 ಜನ, ತಮಿಳು ಭಾಷಿಕರು 13 ಜನ, ಹಿಂದಿ ಮಾತನಾಡುವವರು 11 ಜನ, ಮರಾಠಿಗರು 3, ತೆಲುಗು 3, ಫಕೀರ್ ಕಾಲೋನಿ ವಾಸಿಂ ಲೇಔಟ್ ನಿವಾಸಿಗಳು ಅಂತ ತಿಳಿದು ಬಂದಿತ್ತು. ಒಟ್ಟು 239 ಕುಟುಂಬಗಳ ಲಿಸ್ಟ್ನ ರೆಡಿ ಮಾಡಿಕೊಂಡಿದೆ ಸರ್ಕಾರ. ಇದು ಕೃಷ್ಣ ಬೈರೇಗೌಡರು ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಲಿಸ್ಟ್. ಬಾಂಗ್ಲಾದಿಂದ ವಲಸೆ ಬಂದು ಇಲ್ಲಿ ನೆಲೆಸಿದ್ದಾರೆ ಎನ್ನುವಂತ ಬಿಜೆಪಿ ಆರೋಪ ಆಯಿತು. ಇದಕ್ಕೆ ತಿರುಗೇಟನ್ನ ನೀಡಲಾಗಿದೆ. ಮರಾಠಿ, ತಮಿಳು ಎಷ್ಟೆಷ್ಟು ಜನ ಮಾತನಾಡ್ತಿದ್ದಾರೆ, ಕನ್ನಡದವರು ಎಷ್ಟಿದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಲಿಸ್ಟ್ ಅನ್ನ ಕೃಷ್ಣ ಬೈರೇಗೌಡರು ಈಗ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಭಾಷಾವಾರು ಕುಟುಂಬಗಳನ್ನ ಈಗ ಪಟ್ಟಿ ಮಾಡಿಕೊಂಡಿದ್ದು, ಕನ್ನಡ ಭಾಷಿಕರು 108 ಕುಟುಂಬಗಳಿದೆ ಅಂತ ಹೇಳಲಾಗ್ತಾ ಇದೆ. ಉರ್ದು ಮಾತನಾಡೋರ ಸಂಖ್ಯೆ 103 ಇದೆ. ಹಾಗೆ ತಮಿಳು ಭಾಷಿಕರ ಸಂಖ್ಯೆ 13 ಇದೆ. ಹಿಂದಿ ಭಾಷಿಕರು 11, ಮರಾಠಿ ಮಾತನಾಡ್ತಾ ಇರೋರು 3, ತೆಲುಗು ಭಾಷಿಕರ ಕುಟುಂಬ 3 ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಇನ್ನು ಸರ್ಕಾರದ ವಿರುದ್ಧ ಕೋಗಿಲು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತಿದ್ದಾರೆ ಹೊರತು ಯಾವುದೇ ರೀತಿ ತಯಾರಿಗಳಾಗ್ತಾ ಇಲ್ಲ. ಮನೆ ತೆರವು ಮಾಡಿ ಇಂದಿಗೆ 19 ದಿನಗಳಾಯ್ತು, ಯಾವಾಗ ಮನೆ ಕೊಡ್ತೀರಾ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಸಿಕ್ಕಿಲ್ಲ ಸರ್, ಇನ್ನ ನಾಳೆ ಅಂತ ಅದೇ ಹೇಳ್ತಾ ಇದ್ದಾರೆ. ಏನು ಇಲ್ಲ, ಅಲ್ಲಿ ಸ್ಕೂಲಲ್ಲಿ ಯಾರು ಇನ್ಫಾರ್ಮೇಶನ್ ಮಾಡೋಕೆ ಹೋಗಿದ್ರೆ ನಿಮ್ಗೆ ಫೋನ್ ಬಂದ್ರೆ ಇಲ್ಲಿಗೆ ಬರ್ರಿ, ಇಲ್ಲಾಂದ್ರೆ ಬರಬೇಡ ಅಂತ ನಮ್ಗೆ ಕಲಿಸ್ತಾ ಇದ್ದಾರೆ. ನಿನ್ನೆ ಮೊನ್ನೆ ನಿಮಗೆ ಫೋನ್ ಬಂದಿತ್ತಾ? ನಿಮ್ದು ಇಲ್ಲ, ಬಂದಿಲ್ಲ ಸರ್, ನಮ್ಗೆ ಫೋನೇ ಬಂದಿಲ್ಲ ಇನ್ನ. ಏನ್ ಅಂತಿದ್ದಾರೆ, ಏನ್ ಹೇಳಿದ್ರು ನಿಮಗೆ? ಯಾಕೆ ಫೋನ್ ಮಾಡಿಲ್ಲ? ನಮ್ಗೆ ಯಾರಿಗೂ ಇಲ್ಲಿ ಇರೋದು ನಾವು ಯಾರಿಗೂ ಬಂದಿಲ್ಲ ಸರ್. ಇದಕ್ಕೆ ಫೋನ್ ಯಾರು ಬೇರೆಯವ್ರ ಜಾಗದಿಂದ ಬರ್ತಾ ಇದ್ದಾರೆ, ಇಲ್ಲಿ ಇರೋರಿಗೆ ಬರ್ತಾನೆ ಇಲ್ಲ. ಅದು ಸಮಸ್ಯೆ ಆಗಿರೋದು. ಅದು ಅಲ್ಲಿ ಹೋಗಿ ಹೇಳಿದ್ರೆ ನಾಳೆ ಹಂಗೆ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಕರಿತೀವಿ, ನಿಮ್ಮನ್ನ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ತೀವಿ, ಈ ತರದ್ ಏನಾರು ಹೇಳಿದಾರಾ? ಹೇಳಿದಾರೆ ಇಲ್ಲ ಹೇಳಿದ್ರು. ನಿನ್ನ ಹೋಗಿ ನಾನು ಹೇಳಿದ್ರೆ ಸ್ಕೂಲ್ ಹತ್ರ ಹೇಳಿದ್ರೆ, ಇಲ್ಲ ಇವತ್ತು ಟೈಮ್ ಹೋಗಿದೆ, ಟೈಮ್ ಆಗಿದೆ, ನಾಳೆ ಫೋನ್ ಬರುತ್ತೆ ನಿಮ್ಗೆ, ಬರ್ರಿ, ಕನ್ಫರ್ಮ್ ಬರ್ತಾ ಇದೆ ಅಂತ 3 ದಿವಸದಿಂದ ಹಂಗೆ ಆಗ್ತಿದೆ. 1ನೇ ತಾರೀಕು ಕೊಡ್ತೀನಿ ಅಂತ. ಇವತ್ತು ಎಷ್ಟು ಸರ್? 7ನೇ ತಾರೀಕು ಇವತ್ತು. ಹಂಗಾಗಿದೆ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಏನು ಮಾಡೋದು ಏನಿಲ್ಲ ಅರ್ಥನೇ ಆಗ್ತಾ ಇಲ್ಲ. ಏನು ಮಾಹಿತಿ ಬಂದಿಲ್ಲ. ನಾವು ನಿಮ್ಮ ಟಿವಿ ಮುಖಾಂತರ ನಾವು ನೋಡಿದ್ದೀವಿ, ಮೀಡಿಯಾ ಕಡೆಯಿಂದ ಇವತ್ತು ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆಯಲ್ಲ, ಇದು ಬೆಳಗಾಗಿದೆ, ಈಗ ಸಂಜೆವರೆಗೂ ನೋಡೋಣ. ಏನೋ ನಂಬಿಕೆ ಏನೋ ಇದೆ ಎಲ್ರಿಗೂ ಮನಸ್ಸಲ್ಲಿ, ಆದರೂ ಭಯಾನೂ ಇದೆಯಲ್ಲ, ಕೊಡ್ತಾರೋ ಇಲ್ವೋ ಅಂತ. ಈಗ 30-31 ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೊಡ್ತಾರಾ ಕಾದ್ ನೋಡೋಣ ಸರ್. ನಿರೀಕ್ಷೆ ಇದೆ ಎಲ್ರಿಗೂ. ಏನ್ ಮಾಡ್ತಾರೆ ಅವ್ರ ಒಪಿನಿಯನ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ದು ವೆರಿಫಿಕೇಶನ್ ಆಗಿದೆಯಾ? ಕೇಳಿದ್ರ? ಇಲ್ಲ ಸರ್, ಏನು ಕೇಳಿಲ್ಲ. ಅದೇ ಬರುತ್ತೆ ಅಂತ ಹೇಳಿದ್ರು. ಏನು ಸಿದ್ಧತೆ ಏನು ಇಲ್ಲ ಸರ್. 2 ದಿವಸ ಇನ್ನೂ ಟೈಮ್ ಇದೆ ಅಂತ. ನೆನ್ನೆ ಇಂದಿರಾ ಗಾಂಧಿ ಹೌಸಿಂಗ್ ಯೋಜನಾ ಅವ್ರು ಬಂದಿದ್ರು, ಅವ್ರಿಗೂ ಮಾತಾಡಿದೆ ನಾನು. ಅವ್ರು ಹೇಳಿದ್ರು, ಅಮ್ಮ ಎಲ್ರದ್ದು ವೆರಿಫಿಕೇಶನ್ ಆಗುತ್ತೆ, 1-2 ದಿವಸ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಸರ್. ಮಾರ್ಷಲ್ಸ್ ಏನೋ ಬಂದಿದ್ರು ನಿನ್ನೆ ಅಂತ ಏನಂದ್ರು? ಹೌದು ಸರ್, ಅವ್ರು ಏನ್ ಹೇಳಿದ್ರು, ಗಂಜಿ ಕೇಂದ್ರ 5 ಜಾಗ ತೆಗ್ದಿದ್ದೀವಿ, ಅಲ್ಲಿ ಬಂದು ನೀವು ಆಶ್ರಯ ತಗೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಚಳಿ ಬಿಸಿಲಲ್ಲಿ ಇರ್ತಾರೆ ಜನ ಅಂತ. ಇಷ್ಟು ದಿವಸದಿಂದ ಕರ್ಣೆ ಇರಲಿಲ್ಲ, ನೆನ್ನೆ ಬಂದಿದ್ದೆ ಹುಟ್ಟಿ ನೋಡೋಣ. ಜನ ಇಲ್ಲ, ಯಾರು ಹೋಗಲ್ಲ ಅಂತ ಹೇಳಿದ್ರು ಸರ್. ಇಲ್ಲ, ಇಲ್ಲಿ ಸಿಗ್ತಾ ಇದೆಯಲ್ಲ, ನಾವೇ ಮಾಡ್ತಾ ಇದೀವಿ ನಮ್ಮ ಕೈಯಾರ, ಎಲ್ರಿಗೂ ತಿನ್ನಿಸ್ತಾ ಇದೀವಿ. ಅವರು ಬಂದು ಸಹಾಯ ಮಾಡ್ತಾರೆ ಕೆಲಸದಲ್ಲಿ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ, ತಿಂತಾ ಇದ್ದಾರೆ ಸರ್. ಇಲ್ಲ ಸರ್, ಯಾರು ಮನೆ ಬಂದು ತೋರಿಸಿಲ್ಲ. ಅಧಿಕಾರಿಗಳು ಬರ್ತಾವ್ರೆ ಹೋಗ್ತಾವ್ರೆ. ಅವರು ಜಮೀರ್ ಅಹಮದ್ ಅಣ್ಣನು ಹೇಳ್ಬಿಟ್ಟು ಹೋಗವ್ರೆ, 1ನೇ ತಾರೀಕಿಗೆ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ. ಇನ್ನು ಮತ್ತೆ ಯಾರು ಬಂದಿಲ್ಲ. ಈಗ ಸಚಿವರು ಹೇಳಿದ್ರು ಗುರುವಾರದೊಳಗೆ ಕೊಡ್ತೀವಿ 30-35 ಜನಕ್ಕೆ ಅಂತ. ಯಾರಿಗಾರು ಫೋನ್ ಬಂದಿಲ್ಲ? ಯಾರಿಗೂ ಬಂದಿಲ್ಲ ಸರ್.
ನಿನ್ನೆ ಮೊನ್ನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು, ನಿಮ್ಗೂ ಕರೆದಿದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್? ಇಲ್ಲ ಕರೆದಿಲ್ಲ. ಏನಂತಿದ್ದಾರೆ? ಕರೆದಿಲ್ಲ, ನಿಮ್ಗೆ ಫೋನ್ ಬರುತ್ತೆ, ನಾವು ಫೋನ್ ಮಾಡಿದ್ರೆ ಅವಾಗ ಬನ್ನಿ ನೀವು ಅಂತ. ಯಾರಿಗೆ ಫೋನ್ ಮಾಡ್ತಿದ್ದಾರೆ? ಯಾರವರು ಎಲ್ಲ? ನಿನ್ನೆ ಯಾರು ಡಾಕ್ಯುಮೆಂಟ್ಸ್ ಕೊಟ್ರಲ್ಲ ಅವರೆಲ್ಲ ಯಾರು? ಎಲ್ಲಿ ನಿವಾಸಿಗಳು? ಅವರು ಕೆಳಗಡೆ ಹೊಟ್ಟಿರೋರು. ನಿಮಗೆ ಬಂದಿಲ್ವಾ? ನಮ್ ಜನ ಅವ್ರಿಗೂ ಬಂದೈತೆ, ಒಂದ್ 5 ಜನ ಅವ್ರಿಗೂ ಬಂದೈತೆ. ಎಷ್ಟು ಜನ ಇದ್ದೀರಾ ಫಕೀರ್ ಲೇಔಟ್ ಅಲ್ಲಿ? ನಿಮ್ಮವ್ರು ಎಷ್ಟು ಜನ ಇದ್ರೆ? ಎಷ್ಟು ಜನ? ಅದಕ್ಕೆ ತಡ ಆಗ್ತಾ ಇರೋದು, ಆ ಕಾರಣಕ್ಕೇನೆ ತಡ ಆಗ್ತಾ ಇರೋದು. ಯಾರು ಈಗ ಕೇಳ್ರಿ, ಅಲ್ಲಿ ಆ ಇನ್ಸಿಡೆಂಟ್ ಹೆಂಗೈತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಆ ಇನ್ಸಿಡೆಂಟ್ ಯಾರಿಂದ ಚಾಲನೆ ಆಯಿತು, ಯಾರು ಚಾಲನೆ ಕೊಟ್ಟಿರೋದಕ್ಕೆ, ಹೆಂಗೈತೆ ಅಂತ ಗೊತ್ತಿರೋದೇ ವಿಚಾರ. ಇದು BJP ಅವರೇ ಈ ಘಟನೆ ಆಗೋಕ್ಕೆ BJP ಅವರೇ ಚಾಲನೆ ಕೊಟ್ಟಿದ್ದು. 2:15 ಗಂಟೆಗೆ, ಮಧ್ಯಾಹ್ನ 2:15 ಗಂಟೆಗೆ ಆ ಬ್ಯಾನರ್ ಕಿತ್ತಾಕಿಲ್ಲ ಅಂದರೆ ಏನೇನೂ ಸಮಸ್ಯೆ ಆಗ್ತಾಯಿಲ್ಲ. ಆ ಬ್ಯಾನರ್ ಕಟ್ಟಿದವ್ರ ಮನೆ ಮುಂದೆ ಇಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಬ್ಯಾನರ್ ಕಟ್ಟಿರೋದು. ಆ ಬ್ಯಾನರ್ ಕಿತ್ತಾಕಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.